Hey guys, welcome back to my channel Spurti Vlogs. So guys, today is Sunday and ಇವತ್ತು ನಾನು ಸ್ಪೆಷಲ್ ರೆಸಿಪೀಸ್ನ ಪ್ರಿಪೇರ್ ಮಾಡೋಣ ಅಂತ. And so many of you have been asking ಯಾವುದಾದ್ರೂ ರೆಸಿಪಿ ಶೇರ್ ಮಾಡಿ ಮತ್ತು ನಾನ್ ವೆಜ್ ರೆಸಿಪೀಸ್ ಜಾಸ್ತಿ ಶೇರ್ ಮಾಡಿ ಅಂತ, ಬಿಕಾಸ್ ನಮ್ಮ ಮನೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನ್ ವೆಜ್ ಮಾಡ್ತಿರ್ತೀವಿ. ಸೊ ಇವತ್ತು ನಾನು ಬಟರ್ ಚಿಕನ್ ರೆಸಿಪಿನ ಶೇರ್ ಮಾಡೋಣ ಅಂತ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಅಥೆಂಟಿಕ್ ಆಗಿ ಮಾಡೋದು ಅಂತ ಅಂದ್ಬಿಟ್ಟು ಬಟರ್ ಚಿಕನ್ ರೆಸಿಪಿನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಸೊ ವಿದೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. And happy Sunday to everyone. I'm feeling so new. Osmo pocket alli video ಮಾಡೋದು and yeah, and ತುಂಬ ಜನ ಕಮೆಂಟ್ ಮಾಡಿದ್ರಿ ಚೆನ್ನಾಗಿದೆ osmo ಅಂತೆಲ್ಲ ಅಂದ್ಬಿಟ್ಟು. ಸೊ ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ, ಬಟ್ ಇಟ್ಸ್ ಟೇಕಿಂಗ್ ಟೈಮ್ ಗೈಸ್. ಇದರ ಜೊತೆ ಸ್ವಲ್ಪ ಅಡ್ಜಸ್ಟ್ ಎಲ್ಲ ಆಗೋಕ್ಕೆ ಇಟ್ಸ್ ಟೇಕಿಂಗ್ ರಿಯಲಿ ಲಾಂಗ್ ಟೈಮ್ ನನಗೆ, ಬಿಕಾಸ್ ಫೋನಲ್ಲಿ ಮಾಡಿ ಆ್ಯಂಡ್ ಆಲ್ ಆಫ್ ಅ ಸಡನ್ ಹಿಂಗೆ ಮಾಡೋದು ಇಸ್ ನಾಟ್ ಅ ವೆರಿ ಈಸಿ ಜಾಬ್. ಅದಕ್ಕೋಸ್ಕರ I'm telling. So come, we'll go down. Ta-da! ಸೊ ಇವತ್ತು ಯಶಿಕಾ ಇವತ್ತು ಮನೇಲಿದ್ದಾಳೆ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ರೆಕಾರ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಬಿಕಾಸ್ ಶಿ ಈಸ್ ಎಕ್ಸ್ಪ್ಲೋರಿಂಗ್ ಆಸ್ಮೋ. ಸೊ ಅದಕ್ಕೆ ಯಶಿಕಾ ಇಸ್ ಗೋಯಿಂಗ್ ಟು ರೆಕಾರ್ಡ್. ನಂಗೆ ಇದರಲ್ಲಿ ಬರೀ ಆನ್ ಮಾಡೋಕ್ಕೆ ಗೊತ್ತು, ಆಮೇಲೆ ಕನೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಮಾತ್ರ ಗೊತ್ತಿರೋದು. ಝೂಮ್ ಗೊತ್ತಾಗ್ತಾ ಇಲ್ಲ, ಇರು ಇದ್ಮೇಲೆ ಹೋಗ್ತೈತೆ, ಇವಾಗ ಕೆಳಗಡೆ ಬರ್ತೈತೆ. ಝೂಮ್ ಹೆಂಗೆ ಟ್ಯಾಪ್ ಮಾಡಿ ಮೇಲೆ 4x. ಸೊ ದಿಸ್ ಈಸ್ 1x ಗೈಸ್. ಇದು 1 2 3 4 5. ಎಸ್, ನಮ್ಮ ಜೊತೆ ನಿಮ್ಮೆಲ್ಲರಿಗೂ ಕೂಡ ಆಸ್ಮೋನ ಪರಿಚಯ ಮಾಡ್ತಿರೋದು. ಸೊ ಯಶಿಕಾ ಇಸ್ ಆಲ್ರೆಡಿ ಕುಕಿಂಗ್ ಸಮ್ ಚಿಕನ್. ಇದು ನಮ್ಮ ಬ್ಲ್ಯಾಕಿಗೋಸ್ಕರ ಚಿಕನ್. ಸಿ ಗೈಸ್ ಈಸ್ ಗೆಟಿಂಗ್ ರೆಡಿ. ಗೋ ಟು ಅವರ್ ಸೋನು ಪಾಪು. ಹಾಯ್, say hi to my vlog. Okay, Sonu, what do you want? Sunday special? Fried chicken. Huh? Fried chicken. ಮೊನ್ನೆದು ಇಷ್ಟ ಆಯ್ತಾ ನಿಂಗೆ? ಜಾಸ್ತಿ ಇಷ್ಟ ಆಯ್ತು. ಫುಲ್ ಇಷ್ಟ ಆಯ್ತು ಫ್ರೈಡ್ ಚಿಕನ್ ಅನ್ನೆ. ಸೊ ಅದಕ್ಕೆ ನಂಗೆ ಇವತ್ತು ತಿನ್ನಬೇಕು. ಓಕೆ ಪಪ್ಪಿ, ವಾಟ್ ಅಬೌಟ್ ಯು? ಬಟರ್ ಚಿಕನ್. ವಾಟ್ ಬಟರ್ ಚಿಕನ್? ಬಟರ್ ಚಿಕನ್ ಆ್ಯಂಡ್ ರೋಟಿ ಆ್ಯಂಡ್ ಕೋಕ್. ಸೊ ಮಟನಲ್ಲಿ ಬಿರಿಯಾನಿ, ಇಲ್ಲಾಂದ್ರೆ ಬರೀ ಮಟನ್. ಓಕೆ, ಇಲ್ಲಾಂದ್ರೆ ಗ್ರೀನ್ ಸಾರು. ಓಕೆ, ಗ್ರೀನ್ ಸಾರು ಇಷ್ಟನಾ? ಸೊ ಐ ವಿಲ್ ಶೋ ಯು ಗೈಸ್ ನಮ್ಮ ಪಾಪು ಕಾರ್ಸ್ ಎಲ್ಲೆಲ್ಲಿ ಓಡಾಡ್ತಾಯ್ತಂತ. ಇಟ್ಸ್ ಸೋ ನೈಸ್ ವ್ಲಾಗಿಂಗ್ ಇನ್ ದಿಸ್ ಗೈಸ್. ಟೇಬಲ್ ಮೇಲೆ ಇರೋದು ಫುಲ್ ಮಿಲಿಟರಿ ಕಾರ್ಸ್. ಏನು ಕಾರ್ಸು? ಫುಲ್ ಮಿಲಿಟರಿ ಕಾರ್ಸ್, ಬುಲೆಟ್ ಪ್ರೂಫ್. ಯಾರನ್ನ ಒಬ್ರು ಸಿಂಪ್ಲಿ ರಾಬ್ರಿ ಮಾಡಕ್ ಬಂದ್ರೆ ಅಲ್ಲಿ ಎಲ್ಲ ಡಿರೆಕ್ಷನ್ಸ್ ಹಾಕಿದ್ದೀನಿ, ಅದೇ ಶೂಟ್ ಆಗ್ತೇವೆ. ಇವೆಲ್ಲ ಹೆಡ್ಲೈಟ್ಸ್ ಅದೇ. ಸೊ ಇಲ್ಲೆಲ್ಲ ಕಾರ್ಸ್ ಅವನಲ್ಲ, ಅದೆಲ್ಲ ಯಾಕೆ ಕಾರ್ನರಲ್ಲೆಲ್ಲ ಇತ್ತು ಕಾರ್ಸು? ಬೇರೆ ಡಿರೆಕ್ಷನ್, ಅಲ್ಲಿ ಕಾರ್ನರ್ ಅದ, ಅಲ್ಲಿ ಬೇರೆ ಡಿರೆಕ್ಷನ್ಸ್. ಇಲ್ಲಿ ಸ್ಟ್ರೇಟ್ ಇಲ್ಲಿ ಬಂದ್ಬಿಟ್ಟು ಕಾರ್ನರ್. ಇಮ್ಯಾಜಿನ್ ತರ ಇಲ್ಲಿ ಮನೆ ಇಮ್ಯಾಜಿನ್ ಮಾಡ್ಕೊಂಡಿದ್ಯಾ? ಆಮೇಲೆ ಈ ಡೈರೆಕ್ಟ್ ಬಂದ್ಬಿಟ್ಟು ಇದ್ರದ್ದು ಎಂದರ್ದು ಎಡಿ ಕಾಲು ಯಾರು ಟಚ್ ಮಾಡೋಕ್ಕಾಗಲ್ಲ, ನಾವೇ ಟಚ್ ಮಾಡೋಕೆ ಆ ಥರ. ಆಮೇಲೆ ಇಲ್ಲಿ ರೆಡಿದು ಅಂದರೆ ಯಾರನ್ನ ರಾಬ್ ಹಿಂಗೆ ಬಂದ್ಬಿಟ್ರೆ ಯಾವ್ದನ್ನ ಒಂದು ಎತ್ಕೊಂಡು ಸೆಕ್ಯೂರಿಟಿ. ಯಾ ಗೈಸ್ ವಿಲ್ ಕುಕ್ ಸಮಥಿಂಗ್. ಇದು ನಮ್ಮ ಬ್ಲ್ಯಾಕಿಗೆ ಚಿಕನ್. ನಾವು ಬ್ಲ್ಯಾಕಿಗೆ ಒಂದು 5 days ಆಗಿತ್ತು ಗೈಸ್ ಚಿಕನ್ ಎಲ್ಲ ಕೊಟ್ಟು. 5 days ಇನ್ನ ದಿನ ಆಗಿತ್ತೆ ಚಿಕನ್? 2 weeks ಆಗಿತ್ತು ನಾವು ಬ್ಲ್ಯಾಕಿಗೆ ಚಿಕನ್ ಕೊಟ್ಟು. ಸೊ ಫೈನಲಿ ಟುಡೇ ಸಂಡೇ, ಸೊ ಬ್ಲ್ಯಾಕ್ ಈಸ್ ಈಟಿಂಗ್ ಚಿಕನ್. ಇಷ್ಟು ದಿನ ನಾವು ಚಿಕನ್ ಕೊಡ್ತಾ ಇರಲಿಲ್ಲ, ಮತ್ತೆ ಇನ್ನೇನು ಕೊಡ್ತಾ ಇದ್ವಿ? ಪೆಡಿಗ್ರಿ ಕೊಡ್ತಾ ಇದ್ವಿ, ರಾಯಲ್ ಕೆನಾಲ್ ಪೆಡಿಗ್ರಿ. So this is fat guys, my favorite thing in mutton. Fat. ಸೊ ಮಟನಲ್ಲಿ ನಾವು ಬಿರಿಯಾನಿ ಮಾಡೋಕ್ಕೆ ಚೆನ್ನಾಗಿರಲ್ಲ ಗೈಸ್, ಅದಕ್ಕೆ ನಾವು ಸ್ವಲ್ಪ ಮಟನಲ್ಲಿ ಬಿರಿಯಾನಿ ಮಾಡೋಣ. ಇನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ಇವತ್ತು ನೈಟು
ಪೆಪ್ಪರ್ ಚಿಕನ್ ಮಾಡೋಣ, ಅಯ್ಯೋ ಪೆಪ್ಪರ್ ಮಟನ್ ಪೆಪ್ಪರ್ ಡ್ರೈ ಮಾಡೋದು ಆ ಥರ ಏನಾದರೂ ಮಾಡೋಣ. ಬಿರಿಯಾನಿಗೆ ಸ್ವಲ್ಪ ಫ್ಯಾಟ್ ಇರಬೇಕು, ಯಾಕಂದರೆ ಎಣ್ಣೆ ಕಮ್ಮಿ ಹೋಗ್ತೀವಲ್ಲ ಅದಕ್ಕೆ. ಎಣ್ಣೆನೇ ಹಾಕಲ್ಲ ಹೇಳ್ಬೇಕಂದ್ರೆ, ಸಾಕಲ್ಲ ಇಷ್ಟು. ನೀವೇನೋ ಸ್ಟೋರ್ ಮಾಡ್ಬೇಕಂದ್ರೆ ಫ್ರಿಜ್ಜಲ್ಲಿ ಮಟನ್ ವಾಶ್ ಮಾಡ್ತೀರೋ ಈ ಥರ ಒಂದು ಬೌಲ್ಗೆ ಹಾಕಿ ಎತ್ತಿ ಇಡಬೇಕು. ಬಟರ್ ಚಿಕನ್ಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಚಿಕನ್ ತೊಗೊಂಡು ಅದಕ್ಕೆ ಫಸ್ಟ್ ನಾನಿಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಚಿಲ್ಲಿ ಪೌಡರ್, ಒಂದು ಸ್ವಲ್ಪ ಧನಿಯಾ ಪೌಡರ್, ಅದಾದಮೇಲೆ ಟರ್ಮರಿಕ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಬಟ್ ಒಂದು ಸ್ವಲ್ಪ ಮೀಡಿಯಮಾಗೆ ಹಾಕ್ಕೊಳ್ಳಿ, ಬಿಕಾಸ್ ಮಸಾಲಾಗೆ ನಾವು ಎಲ್ಲ ಥರ ಸ್ಪೈಸಸ್ ಎಲ್ಲ ಯೂಸ್ ಮಾಡಿರ್ತೀವಿ, ದಟ್ಸ್ ದ ರೀಸನ್. ಮತ್ತು ನೆಕ್ಸ್ಟ್ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಆಗೋಷ್ಟು. ಅದಾದಮೇಲೆ ಇದು ತೆಕ್ ಕ್ರೀಮಿ ಕರ್ಡ್, ಇದು ಮನೆಯಲ್ಲೇ ಮಾಡಿರೋ ಹಸು ಹಾಲಿಂದ ಮಾಡಿರೋ ಅಂತ ಮೊಸರು, ಕ್ರೀಮಿಯಾಗಿ ಕೇಕ್ ಥರ ಬರ್ತಿದೆ, ಇಫ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಲೈಮ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅರ್ಧ ಲೆಮನ್ದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಸೊ ಇದು ಒಂದು 30 ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಆದರೆ ಚಿಕನ್ ತುಂಬ ಚೆನ್ನಾಗಿ ಜ್ಯೂಸಿಯಾಗುತ್ತೆ. ಆ್ಯಂಡ್ ನಿಮಗೆ ಇಷ್ಟೊಂದು ಮಸಾಲ ಎಲ್ಲ ಹಾಕಬೇಕು ಅಂತ ಅನಿಸಲ್ಲ ಅಂದರೆ ಜಸ್ಟ್ ತಂದೂರಿ ಚಿಕನ್ ಮಸಾಲ ಅಂತ ಬರುತ್ತೆ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೂಡ ಇಟ್ಕೋಬೋದು. 2 ಸ್ಪೂನ್ಸ್ ಆಗೋಷ್ಟು ಗ್ರಾಮ್ ಫ್ಲವರ್ ಅಂದರೆ ಪೀಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು. ಬಟರ್ ಚಿಕನ್ ಮಸಾಲ ಅದು ಬೇಸ್ ಏನಿದೆ ಗ್ರೇವಿಗೆ, ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕ್ಯೂಮೆನ್ ಸೀಡ್ಸ್ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಪೆಪ್ಪರ್ ಕಾರ್ನ್ಸ್, ಕ್ಯಾಶ್ಯೂ ನಟ್ಸ್ ಮತ್ತು ಡ್ರೈ ರೆಡ್ ಚಿಲ್ಲಿ ಚಿಕ್ಕದು ಬರುತ್ತಲ್ಲ ಅದು, ಮತ್ತು 2 ಟೊಮ್ಯಾಟೋಸ್, 2 ಅನಿಯನ್ಸ್, ಅದಾದಮೇಲೆ 3 ಗ್ರೀನ್ ಚಿಲ್ಲೀಸ್ ಮತ್ತು 1 ಇಡಿ ಆಗೋಷ್ಟು ಗಾರ್ಲಿಕ್ ಆ್ಯಂಡ್ ಒಂದು 2 ಇಂಚ್ ಆಗೋಷ್ಟು ಜಿಂಜರ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಟಾಸ್ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಆ್ಯಡ್ ಮಾಡಿ, ಬಟರ್ ಮತ್ತು ಒಂದು ಸ್ವಲ್ಪ ಗೀನ ಆ್ಯಡ್ ಮಾಡ್ಕೋಬೋದು, ಇಲ್ಲ ಆಯಿಲ್ನ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಡ್ರೈ ಸ್ಪೈಸಸ್ ಎಲ್ಲ ಏನಿತ್ತು ಅದನ್ನು ಆ್ಯಡ್ ಮಾಡಿಕೊಂಡು ಕ್ಯಾಶ್ಯೂಸ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅನಿಯನ್ಸ್ ಮತ್ತು ಗಾರ್ಲಿಕ್, ಜಿಂಜರ್ ಎಲ್ಲದನ್ನು ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಲ್ಲಿ ಟೊಮ್ಯಾಟೋಸ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕು. ಸೊ ಲಾಸ್ಟಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ, ಫಸ್ಟೇ ಹಾಕ್ಬಿಟ್ರೆ ಬೇರೆ ಏನು ಫ್ರೈ ಆಗೋಲ್ಲ, ಬಿಕಾಸ್ ಟೊಮ್ಯಾಟೊ ಅಲ್ಲಿ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ, ಅದೆಲ್ಲ ಬಿಟ್ಬಿಟ್ಟು ತುಂಬ ಸಾಗಿ ಆಗಿಬಿಡುತ್ತೆ. ಸೊ ಇದೆಲ್ಲದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊ ಆ್ಯಡ್ ಮಾಡಿ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಸ್ಲೋ ಫ್ಲೇಮಲ್ಲಿ ಬಿಟ್ಟು ಟೊಮ್ಯಾಟೊ ಎಲ್ಲ ಸ್ಮಶಿ ಆದಮೇಲೆ ಒಂದು ಚೆನ್ನಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ವಾಟರ್ ಅಥವಾ ಮಿಲ್ಕ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ನೀವು ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಸ್ಮೂತ್ ಪ್ಯೂರಿ ಮಾಡ್ಕೋಬೇಕು. ಆಯಿಲ್ ಹಾಕ್ತಾ ಇದ್ದೀನಿ ಇವಾಗ ನಾನು. ಆಯಿಲ್ ಹಾಕಿ ಮತ್ತೆ ನೆಕ್ಸ್ಟ್ ಇಲ್ಲಿ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನ ಅದನ್ನು ಒಂದು ಸ್ವಲ್ಪ ಹಾಕಬೇಕು. ಸೊ ಬಟರ್ನ ನಾವು ಲಾಸ್ಟಲ್ಲಿ ಹಾಕಬೇಕು, ಇವಾಗ ಹಾಕಬಾರ್ದು. ಬಟರ್ ಚಿಕನ್ಗೆ ಬಟರ್ನ ಲಾಸ್ಟಲ್ಲಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಸಿಗುತ್ತೆ ಬಟರು, ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಚಿಕನ್ ಎಲ್ಲ ಚೆನ್ನಾಗಿದ್ದಾದಮೇಲೆ ಇನ್ನೊಂದು ಸರ್ತಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿ, ಚಿಕನ್ ಬಂದ್ಬಿಟ್ಟು ಈ ಥರ ಫುಲ್ಲು ಬೋನೋಗಿರೋ ತೊಗೊಂಡಿರೋದು. ಸೊ ಇದು ಆ್ಯಕ್ಚುಲಿ ತಂದೂರಿ ಚಿಕನ್ ಮಾಡಿಕೊಂಡು ಅದಾದಮೇಲೆ ಹಾಕ್ತಾರೆ ರೆಸ್ಟೋರೆಂಟ್ಸಲ್ಲೆಲ್ಲ, ಬಟ್ ನಮಗೆ ತಂದೂರಿ ಚಿಕನ್ ಎಲ್ಲ ಮಾಡೋಷ್ಟು ಮನೆಯಲ್ಲಿ ಅಷ್ಟೊಂದು ಎಕ್ವಿಪ್ಮೆಂಟ್ಸು ಇರೋಲ್ಲ, ಮತ್ತು ಮಾಡೋಕ್ಕೆ ಅಷ್ಟೊಂದು ಜಾಸ್ತಿ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ರೆ ಓಕೆ ಫೈನ್, ಬಟ್ ನಾವು ಮಾಡೋದೆಲ್ಲ ಚಿಕ್ಕ ಪುಟ್ಟ ಕ್ವಾಂಟಿಟಿಯಲ್ಲ. ಸೊ ಇದೇ ಥರ ಕಡಾಯಲ್ಲಿ ಮಾಡ್ಕೋಬೋದು. ಸೊ ಇದನ್ನ ಲಿಟ್ಟು ಕ್ಲೋಸ್ ಮಾಡಬೇಕು, ಫುಲ್ ಕಮ್ಮಿ ಇಟ್ಬಿಟ್ಟು ಚಿಕನ್ ಜಸ್ಟ್ ಕಲರ್ ಬರಬೇಕು ಅಷ್ಟೇ, ಎರಡೂ ಸೈಡ್
ಕಲರ್ ಬಂದರೆ ಚಿಕನು ಸಾಕು. ಫ್ಲಿಪ್ ಮಾಡಿಬಿಟ್ಟು ಅದಾದ್ಮೇಲೆ ನಾವು ಗ್ರೇವಿಗೆ ಹಾಕಿ ಕುಕ್ ಮಾಡ್ತೀವಲ್ಲ, ಸೊ ಗ್ರೇವಿ ಟೇಸ್ಟ್ ಸಿಗೋದು. ಸೊ ಗ್ರೇವಿ ಎಲ್ಲ ಚಿಕನ್ ಒಳಗಡೆ ಎಲ್ಲ ಹೋಗ್ಬೇಕು. ಮತ್ತು ಚಾರ್ಕೋಲ್ ಕೂಡ ಬೇಕು, ಬಟ್ ಸದ್ಯಕ್ಕೆ ನಮ್ಮ ಮನೆ ಹತ್ರ ಎಲ್ಲೂ ಚಾರ್ಕೋಲ್ ಸಿಗಲ್ಲ. ಸೊ ಅದಕ್ಕೆ ವಿ ಆರ್ ನಾಟ್ ಯೂಸಿಂಗ್ ಚಾರ್ಕೋಲ್. ಬಟ್ ಚಾರ್ಕೋಲ್ ಇದ್ದರೆ ತುಂಬ ಚೆನ್ನಾಗಿ ಒಂಥರ ಸ್ಮೋಕಿ ಎಫೆಕ್ಟ್ ಇರುತ್ತೆ. ಸೊ ಚಿಕನ್ ಈ ಥರ ಎಲ್ಲ ಮಾಡಿ ಅದಾದಮೇಲೆ ಚಾರ್ಕೋಲ್ ಇಟ್ಬಿಟ್ಟು ಅದ್ರ ಮೇಲೆಗಡೆ ಒಂದು 2 ಡ್ರಾಪ್ ಗೀ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಅರೋಮಾ ಅಂತೂ ಸಖತ್ತಾಗಿರುತ್ತೆ. ಬಟ್ ರೈಟ್ ನಾವು ವಿ ಡೋಂಟ್ ಹ್ಯಾವ್ ಚಾರ್ಕೋಲ್. ಬಟ್ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸಾಕಲ್ಲ, ಮಸಾಲ ರೆಡಿ ಆಗಿದೆ. ಇದನ್ನು ಗ್ರೈಂಡ್ ಮಾಡ್ಕೊಬೇಕು, ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಟೊಮೆಟೊ. ಸೊ ಇದು ಆಲ್ರೆಡಿ ಮಟನ್ ಕುಕ್ ಆಗೈತೆ ಗೈಸ್. ಸೊ ಇದು ಒಂದು ಇಷ್ಟು ಕುಕ್ ಆಗಿದ್ರೆ ಸಾಕು. ಬಿಕಾಸ್ ನಾನು ಮಟನ್ನ ಯಾವಾಗೂ ಅಷ್ಟೇ ಮೋರ್ ದೆನ್ 80% ಕುಕ್ ಮಾಡಿರ್ತೀನಿ. ಮತ್ತು ತಿರ್ಗಾ ಹಾಕಿ ಮಟನ್ ಜೊತೆ ಮಸಾಲ ಜೊತೆ ಮಟನ್ ಎಲ್ಲ ಕುಕ್ ಮಾಡೋಷ್ಟು ಪೇಷನ್ಸ್ ನಂಗೆ ಇರಲ್ಲ. ಸೊ ವಾಟ್ ಐ ಡೂ ಇಸ್ ಯೂಶ್ವಲಿ ಮಟನ್ನ ಈ ಥರ ಬೇಯಿಸ್ಕೊಂಬಿಟ್ಟು ಆಲ್ಮೋಸ್ಟ್ 80 to 90% ಕುಕ್ ಮಾಡಿಬಿಡ್ತೀನಿ. ರೈಸ್ ಜೊತೆ ಒಂದು 10% ಕುಕ್ ಆಗೋದಿರುತ್ತೆ. ಆ್ಯಂಡ್ ವಿ ಆಲ್ ಲೈಕ್ ಟೆಂಡರ್ ಸಾಫ್ಟ್ ಮಟನ್. ಸೊ ಹಾಗೇನೆ ನಾವು ಕುಕ್ ಮಾಡೋದು. ಸೊ ಇದೆಲ್ಲ ಮಸಾಲ ಇದನ್ನೆಲ್ಲ ಫ್ರೈ ಮಾಡೋದಾ ಇಲ್ಲ ಹಾಗೆ ರುಬ್ಬಿ ಮಾಡೋದಾ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಮಟನ್ ಬಿರಿಯಾನಿಗೆ ಆದಷ್ಟು ಕಮ್ಮಿ ಆಯಿಲ್ನ ಯೂಸ್ ಮಾಡಿ, ಬಿಕಾಸ್ ಫ್ಯಾಟ್ ಎಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ರೈಸ್ ಜೊತೆ ಮಿಕ್ಸ್ ಆಗಿ ಫುಲ್ ಫ್ಯಾಟ್ ಇರುತ್ತೆ. ಸೊ ನಾನು ಇಲ್ಲಿ ಸಿಂಪಲ್ ಆಗಿ ಇವತ್ತು ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಶೋ ದ ರೆಸಿಪಿ ಆ್ಯಂಡ್ ಆಲ್, ಬಿಕಾಸ್ ಸುಮಾರು ಸತಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತೀನಿ. ಆ್ಯಂಡ್ ಎಷ್ಟೊಂದು ಬ್ಲಾಗ್ಸಲ್ಲಿ ನನ್ನ ಬಿರಿಯಾನಿ ರೆಸಿಪಿ ನೀವೆಲ್ಲರೂ ನೋಡಿ ಸುಮಾರು ಸತಿ ಕೇಳ್ತಾ ಇರ್ತೀರ ಬಿರಿಯಾನಿ ಅಂತ. ಬಟ್ ನಂದು ಹಳೆ ಬ್ಲಾಗ್ಸಲ್ಲೆಲ್ಲ ನಾನು ಎಷ್ಟೊಂದು ಸತಿ ತೋರಿಸಿದ್ದೀನಿ ಬಿರಿಯಾನಿ ರೆಸಿಪೀಸು. ಬಟ್ ಇವಾಗ ನಿಮ್ಗೆ ಏನಾದರೂ ಬೇಕಂದರೆ ಐ ಕ್ಯಾನ್ ಮೇಕ್ ಅ ವಿಡಿಯೋ. ದಮ್ ಬಿರಿಯಾನಿ ರೆಸಿಪಿ ಕೇಳ್ತಿರ್ತಾರಲ್ಲ, ಸೊ ಐ ವಿಲ್ ಶೇರ್ ದಟ್ ಒನ್ ವೆರಿ ಸೂನ್. ಓಕೆ ಯಶಿಕಾ? ಎಸ್. ವೆನ್ ಯಶಿಕಾ ಇಸ್ ದೇರ್ ಐ ಕ್ಯಾನ್ ಬ್ಲಾಗ್ ಗೈಸ್. ಗ್ರೀನ್ ಮಸಾಲ, ಹಾಂ ಚಪಾತಿ. ಸಾಕು. ಗ್ರೀನ್ ಮಸಾಲ ಜೊತೆ ಮಟನ್ ಬಿರಿಯಾನಿ. అందుకే మేము ఇప్పుడు మటన్ ఇస్తూ ఉంటాం. ಏನದು ಮಸಾಲ ಚೆನ್ನಾಗಿ ಬಾಯ್ಲ್ ಆಯಿತು ಗೈಸ್. ಇವಾಗ ಲಾಸ್ಟಲ್ಲಿ ಮಟನ್ ಹಾಕಿ ಒಂದು ಕುದಿ ಬಂದು ಅದಕ್ಕೆ ನೀರು ಹಾಕಿ ಅದು ಇನ್ನೊಂದು ಕುದಿ ಬಂದು ಆಮೇಲೆ ರೈಸ್ ಹಾಕಿದ್ರೆ ಓಕೆ ಇಟ್ಸ್ ಡನ್ ಅಂತ ಅರ್ಥ. ಇದೇನು ಇರ್ತದಲ್ಲ ಮಸಾಲ, ಇದೇ ನೀರು ಹಾಕಿ ಮಟನ್ ರೈಸ್ ಒಂದು 60% ಕುಕ್ ಆಗಿತ್ತು. ನೆಕ್ಸ್ಟ್ ನಾನು ಇವಾಗ ಈ ಥರ ಒಂದು ನಾನ್ ಸ್ಟಿಕ್ ಪ್ಯಾನಿಗೆ ತೊಗೊಂಡು ಇದನ್ನು ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್, ದಿಸ್ ಶುಡ್ ಬಿ ರೋಸ್ಟೆಡ್, ಕಂಪ್ಲೀಟ್ ರೋಸ್ಟ್ ಚಿಕನ್ ಆದಮೇಲೆ ಇದನ್ನು ಬಟರ್ ಚಿಕನ್ ಮಸಾಲ ಏನೈತಲ್ಲ ಅದಕ್ಕೆ ಹಾಕ್ಬೇಕು ಅಷ್ಟೇ. Add a huge piece of butter to it and then toss it well. ಇವಾಗ 1 ಸ್ಪೂನ್ ತುಪ್ಪ ಬೇಕಾಗಿದೆ. ತುಪ್ಪವನ್ನು ಹಾಕಿಕೊಳ್ಳಿ. ಹೌದು, ಯಾಕಂದರೆ ನಾವು ಬಟರ್ ಯೂಸ್ ಮಾಡ್ತಾ ಇದ್ದೀವಿ. ಬಟರ್ ಹಾಕಿದ್ದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿಕೊಡಿ. ಅಯ್ಯೋ, ನೆಕ್ಸ್ಟ್ ಗೋಸ್
ಸಮ್ ಸ್ಟ್ರಾಂಗ್ ಚಿಲ್ಲಿ ಪೌಡರ್. ಇದು ಬಂದ್ಬಿಟ್ಟು ಕಲರ್ ಚಿಲ್ಲಿ ಪೌಡರ್ ಗೈಸ್. ಸೊ ಕಲರ್ಗೋಸ್ಕರ ಅದನ್ನು ಹಾಕಿಕೊಳ್ಳೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬಟರ್ ನಾನು ಆಮೇಲೆ ಹಾಕ್ತೀನಿ, ಅದಕ್ಕೆ ಕಮ್ಮಿ ಹಾಕಿದ್ದೀನಿ. ದಿಸ್ ಗೋಸ್ ವೆಲ್. ನೆಕ್ಸ್ಟು ವಾಟ್ ಈಸ್ ಅರೋಮಾ ಸ್ಫೂರ್ತಿ? ಸ್ಟವ್ ಆನ್ ಮಾಡಿಕೊಂಡು ಇಷ್ಟೊತ್ತು ಸ್ಟವ್ ಆಫ್ ಆಗುತ್ತಾ? ಎಸ್, ಬಿಸಿ ಮಾಡ್ಕೊಂಡು ಆಮೇಲೆ ಇವಾಗ ದಿಸ್ ಇಸ್ ಬಟರ್ ಚಿಕನ್ ಮಸಾಲ. ಸೇಮ್ ಬಟರ್ ಥರ ಇರಬೇಕು. ಒಂದು ಗ್ರೈಂಡ್ ಮಾಡ್ಕೊಡೋಕ್ಕೆ ಯಶಿಕಾ ಅಂತವ್ರು ಯಾರಾದರೂ ನಿಮ್ಮ ಮನೇಲಿದ್ದರೆ ಗ್ರೈಂಡ್ ಮಾಡಿಸ್ಕೊಡಿ. ಬಿಕಾಸ್ ಯಶಿಕಾ ಹ್ಯಾಸ್ ಅ ಲಾಟ್ ಆಫ್ ಪೇಷನ್ಸ್ ಇನ್ ಗ್ರೈಂಡಿಂಗ್ ಮಸಾಲಾಸ್. ಯಾ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಗೋಸ್ ಇನ್ ಸಮ್ ವಾಟರ್. ಹಾಟ್ ವಾಟರ್ ಯೂಸ್ ಮಾಡೋದು ನಾನು ಮೋಸ್ಟ್ಲಿ ಎಲ್ಲ ಅಡುಗೆಗೂ. ಬಿಕಾಸ್ ಬೇಗ ಆಗುತ್ತೆ, ಕೆಲವೊಂದ್ಸತಿ ಹಿಂಗೆ ಆಗುತ್ತೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಮನುಷ್ಯರೇ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್. ಅಷ್ಟೊತ್ತಿಗೆ ಇದನ್ನ ಚೆಲ್ಲೋಗಿರ್ತೈತಲ್ಲ, ಇದನ್ನ ಈ ಥರ ಒಂದು ಸ್ಕಾಚ್ ಬ್ರೈಟ್ ತೊಗೊಂಡು ಒರೆಸ್ಬೇಕು. ಇಲ್ಲ ಅಂದರೆ ಮಮ್ಮಿ ಬಂದು ಬೈತಾರೆ. ಮತ್ತೆ ಇಲ್ಲಿ ಮುಚ್ಬೋದು. ಎಸ್, ಹಿಂಗೆ ಮುಚ್ಚಿಡಿ. ಮತ್ತೆ ದಿಸ್ ಕಂಪ್ಲೀಟ್ ಪ್ರೊಸೆಸ್ ಶುಡ್ ಗೋ ಆನ್ ಸ್ಲೋ ಫ್ಲೇಮ್, ಲೈಕ್ ಎಕ್ಸಾಕ್ಟ್ ಸ್ಲೋ ಫ್ಲೇಮಲ್ಲಿ ಹಾಕ್ಬೇಕು. ನಾವು ಮಿಲ್ಕ್ ತಗೊಳ್ತಾ ಇದ್ದೀವಿ. ಸಮ್ ಮಿಲ್ಕ್ ಗೋಸ್ ಇನ್ ದ ಬಟರ್ ಚಿಕನ್. ಇದು ನನ್ನ ರೆಸಿಪಿ ಗೈಸ್, ಇದು ನನ್ನ ರೆಸಿಪಿ. ಕೆಲವೊಬ್ರು ಫ್ರೆಶ್ ಕ್ರೀಮ್ ಹಾಕ್ತಾರೆ, ಕೆಲವೊಬ್ರು ಕೆರೆ ಬರ್ತೈತಲ್ಲ ಅದನ್ನ ಹಾಕ್ತಾರೆ. ಸೊ ಏನಾದರೂ ಹಾಕೋಬೋದು. ಬಟ್ ನನಗೆ ತಿಕ್ನೆಸ್ಗೆ ಐ ಯೂಸ್ ಮಿಲ್ಕ್. ಇದು ಆರೆಂಜ್ ಪ್ಯಾಕೆಟ್ ಮಿಲ್ಕ್. ನಾನು ಫ್ರೆಶ್ ಮಿಲ್ಕ್ ತರಿಸ್ಬಿಟ್ಟು ಫ್ರೆಶ್ ಮಿಲ್ಕ್ ಅಲ್ಲ ಅದು. ಫ್ರೆಶ್. So guys, if you don't know, even I had tried this recipe Yes, Yashika. when Spurti was in internship. Yes guys, I was in internship at the same time. Yashika also was in internship. Yes. ನೆಕ್ಸ್ಟ್ ಇದಕ್ಕೆ ಹಾಲು ಹಾಕೊಳ್ಳೋದು. ಮೇಲೆ ಹತ್ರ ಹಾಲು ಹಿಂಗೆ ಧಾರಾಳವಾಗಿ ಹಾಕಿ ಗೈಸ್. ಧಾರಾಳವಾಗಿ ಹಾಲನ್ನು ಹಾಕಿಕೊಳ್ಳಿ. ಸೊ ಇಫ್ ಯು ಗೈಸ್ ಕ್ಯಾನ್ ಸಿ, ಈ ಥರ ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇತ್ತಲ್ಲ, ಫುಲ್ ಕುದಿಬಾರ್ದು. ಈ ಥರ ಚಿಕ್ಕ ಚಿಕ್ಕ ಬಬಲ್ಸ್ ಬಂದಾಗ ನಾವು ಆಲ್ರೆಡಿ ಮ್ಯಾರಿನೇಷನ್ಗೆ ಉಪ್ಪು ಹಾಕಿದ್ದೀವಿ. ಸೊ ಇದಕ್ಕೆ ಒಂಚೂರು ಹಾಕೊಳ್ಳಿ. ಮತ್ತು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ನಲ್ಲ, ಅದರಲ್ಲೂ ಸ್ವಲ್ಪ ಸಾಲ್ಟ್ ಇರ್ತೈತೆ. ಸೊ ಜಸ್ಟ್ ಅ ಲಿಟಲ್ ಸಾಲ್ಟ್, ಜಸ್ಟ್ ವೆರಿ ಲಿಟಲ್ ಸಾಲ್ಟ್, ವೆರಿ ಗ್ರೇವಿಗೆ ಆಗೋಷ್ಟು. ಶುಗರ್ ಟು ಬ್ಯಾಲೆನ್ಸ್ ಇಟ್ ಆಲ್ 1/2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ವೀಟಾಗೆ ಬರೋದು, ಆದರೆ ನಮ್ಮ ಮನೇಲಿ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ. ದಟ್ಸ್ ದ ರೀಸನ್. ನೆಕ್ಸ್ಟ್ ಇದಕ್ಕೆ ಪ್ಲೇನ್ ಟೊಮೆಟೊ ಕೆಚಪ್ ಹಾಕೋಬೇಕು. ನಮ್ಮ ಮನೇಲಿ ಹಾಟ್ ಆ್ಯಂಡ್ ಸ್ವೀಟ್ ಇದೆ, ಸೊ ಅದಕ್ಕೆ ನಾನು ಇದನ್ನೇ ಹಾಕೋತಾ ಇದ್ದೀನಿ. ಬಟ್ ನೀವು ನಾರ್ಮಲ್ ಟೊಮೆಟೊ ಸಾಸ್ ಬರ್ತೈತಲ್ಲ, ಅದನ್ನ ಹಾಕೊಂಡ್ರೆ ಅದರಲ್ಲಿ ಸ್ವೀಟ್ನೆಸ್ ಇರ್ತೈತೆ. ಟೊಮೆಟೊ ಪ್ಯೂರಿ ಅದೆಲ್ಲ ಸಿಗುತ್ತೆ. ಸೊ ಆ್ಯಡ್ ದಿಸ್ ಒಂಚೂರು 1 ಸ್ಪೂನ್ ಆಗೋಷ್ಟು, ಒಂಚೂರು. ದಿಸ್ ಎನ್ಹಾನ್ಸಸ್ ದ ಟೇಸ್ಟ್. ಇನ್ನೊಂದು ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಿಂಗೆ ಬಾಯ್ಲ್ ಆಗ್ತಾ ಇರುತ್ತಲ್ಲ, ಹಿಂಗೆ ಬಾಯ್ಲ್ ಆಗ್ತಾ ಇರುತ್ತೆ. ಯು ಕ್ಯಾನ್ ಸಿ ಬಟರ್ ಥರನೇ ಆಯಿತು ಗೈಸ್. ಅಷ್ಟು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಬಿಟ್ರೆ. ನೆಕ್ಸ್ಟ್ ಇದಕ್ಕೆ ಆ್ಯಡಿಂಗ್ ದ ರೋಸ್ಟೆಡ್ ಚಿಕನ್. ಸೊ ಆ್ಯಸ್ ಐ ಟೋಲ್ಡ್, ನಿಮಗೆ ಚಾರ್ಕೋಲ್ನ ಬಿಸಿ ಮಾಡಿ ಮಧ್ಯದಲ್ಲಿಟ್ಟು ಒಂದೇ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಮುಚ್ಚಿಬಿಡಿ. ಅವಾಗ ಫುಲ್ ಸ್ಮೋಕಿ ಎಫೆಕ್ಟ್ ಬರುತ್ತೆ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಇದನ್ನು ಹಿಂಗೆ ಹಾಕೋಬೋದು. ಸೊ ಐ ಸ್ಕಿಪ್ ದಟ್ ಪಾರ್ಟ್. ಒಂದೊಂದು ಸಿಕ್ಕಲ್ಲ ಅಂದರೆ ನೀವು ಆ್ಯಡ್ ಮಾಡ್ಕೊಂಡಿಲ್ಲ ಅಂದ್ರೂ ಓಕೆ. ಓಕೆ, ನೆಕ್ಸ್ಟ್ ದಿಸ್ you just have to close the lid. Let this cook in low flame, like very 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 low flame. Just ಮಸಾಲಾಸ್ ಎಲ್ಲ ಚಿಕನ್ ಒಳಗಡೆ ಹಾಗೆ ಅಬ್ಸರ್ವ್ ಆಗುತ್ತೆ. ಇವಾಗ ಬೇಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅನ್ಕುಕ್ಡ್ ಚಿಕನ್ಗೆ ನೀವು ಎಷ್ಟು ಮಸಾಲ ಹಾಕಿದ್ರೂ ಅಬ್ಸರ್ವ್ ಮಾಡೋಕ್ಕೆ ಇಟ್ ನೀಡ್ಸ್ ಅ ಲಾಟ್ ಆಫ್ ಟೈಮ್. ಬಟ್ ನೀವೇನಾದರೂ ಕುಕ್ ಮಾಡಿ ಸ್ವಲ್ಪ ಸೆಮಿ ಕುಕ್ ಮಾಡಿ ಚಿಕನ್ಗೆ ಮಸಾಲ ಹಾಕಿದ್ರೆ ಬೇಗ ಅಬ್ಸರ್ವ್ ಆಗುತ್ತೆ ಚಿಕನ್ನು. ಸೊ ದ ಸೇಮ್ ಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ನಾನು ಒಂದು 60 to 70% ಚಿಕನ್ನ ಏನು ಫ್ರೈ ಮಾಡಿಕೊಂಡು ರೋಸ್ಟ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಆ್ಯಕ್ಚುಲಿ ಗೈಸ್. ಸೊ ಕಮ್ ಹಿಯರ್. ಇಷ್ಟು ಹಂದಿ ಒಂದು ವಿಡಿಯೋ ಮಾಡೋಷ್ಟೊತ್ತಿಗೆ ಇಷ್ಟು ಹಂಗೆ ಆಗಿರುತ್ತೆ. ಸೊ ಇವಾಗ ಇದನ್ನೆಲ್ಲದನ್ನು
ಯೂಶ್ವಲಿ ನಾನೆಲ್ಲದನ್ನ ಎತ್ತಿಡಲ್ಲ, ನಮ್ಮಮ್ಮ ಎಲ್ಲ ಎತ್ತಿಡ್ತಾರೆ. ಬಿಕಾಸ್ ನಾನು ಇಲ್ಲಿ ನಿಂತ್ಕೊಂಡು ಹಿಂಗೆ ಅರಿಬರಿಯಾಗಿ ಎಲ್ಲ ಎತ್ಕೊಂಡು ಎಲ್ಲ ಮಾಡಿರ್ತೀನಿ. ನಾನು ತಿರ್ಗಾ ಇದನ್ನೆಲ್ಲ ಎತ್ತಿಡೋಕೆ ನಂಗೆ ಇಷ್ಟನೇ ಆಗಲ್ಲ. ಐ ಡೋಂಟ್ ಡೂ ದಟ್. ಬ್ಯಾಕ್ ಟು ಪ್ಲೇಸ್. ಸೊ ಇವಾಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ನೋಡಿ. ನಾನು ಯೂಶ್ವಲಿ ಈ ಸ್ಟೆಪ್ನ ಸ್ಕಿಪ್ ಮಾಡ್ತೀನಿ ಬಿಕಾಸ್ ಐ ಡೋಂಟ್ ಲೈಕ್ ಟೇಸ್ಟಿಂಗ್ ಫುಡ್. ಇದು ಎಷ್ಟೊಂದು ಜನ ಶೆಫ್ ಪ್ರೊಫೆಷನಲ್ ಆ್ಯಕ್ಚುಲಿ ಟೇಸ್ಟಿಂಗ್ ಫುಡ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ಟೇಸ್ಟ್ ಮಾಡಬೇಕು, ಮತ್ತು ಏನಾದರೂ ಮಾಡಲಿ ಎವ್ರಿಥಿಂಗ್ ಬ್ರಾತಿಂದ ಹಿಡಿದು ರೆಸಿಪಿ ಆಗಿ ಎಲ್ಲ ಆಗೋ ತನಕ ವಿ ಹ್ಯಾವ್ ಟು ಟೇಸ್ಟ್. ನಂಗೆ ಟೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಒಳ್ಳೆ ಪ್ರಸಾದ ಮಾಡಿಡಲ್ವ ಹಂಗಿಡ್ತೀನಿ ನಾನು ಯೂಶ್ವಲಿ. ದಟ್ ಕ್ರೀಮಿ ಟೇಸ್ಟ್ ಜೊತೆಗೆ ಸ್ವಲ್ಪ ಸಾಲ್ಟು ಪೆಪ್ಪರು ಸ್ವಲ್ಪ ಜೊತೆ ಸ್ವಲ್ಪ ಸ್ವೀಟ್ ಬರ್ತೈತೆ. ನಂಗೆ ಇನ್ನೊಂದು ಚೂರು ಸ್ವೀಟ್ ಬೇಕನ್ಸ್ತೈತೆ. ಚೆನ್ನಾಗಿಲ್ಲ ಇವಾಗ ಚೆನ್ನಾಗೈತೆ. ಒಂಚೂರು ಸ್ವೀಟ್ ಹಾಕಿದ್ರೆ ಟೇಸ್ಟು ಇನ್ನೊಂಚೂರು ಎನ್ಹಾನ್ಸ್ ಆಗ್ತೈತೆ. ಸೊ ಅದಕ್ಕೆ ಒಂಚೂರು ಶುಗರ್ ಹಾಕ್ಬೇಕು. ಕಲರ್ ಮಾತ್ರ ಏನು ಚೆನ್ನಾಗಿ ಬಂದಿದೆ. ನಾನು ಒಂಚೂರು ಕಲರ್ ಯೂಸ್ ಮಾಡಿಲ್ಲ. ಜಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇಷ್ಟೇ. ಇವಾಗ ಇದನ್ನು ಮಾಡ್ತಾನೇ ಇರಬೇಕು. ಆ್ಯಡ್ ಬಟರ್ ಬಟರ್ ಇಷ್ಟು ದೊಡ್ಡ ಪೀಸ್ ಆಫ್ ಬಟರ್. ಅಗೇನ್ ಇನ್ನೊಂದಿಷ್ಟು ದೊಡ್ಡ ಸ್ಕೂಪ್ ಆಫ್ ಬಟರ್ ಚಿಕನ್. ಧಾರಾಳವಾಗಿ ಬಟರ್ ಹಾಕಿ. ನಥಿಂಗ್ ಗೋಸ್ ಆಫ್. ಆ್ಯಡ್ ಸಮ್ ಕಸೂರಿ ಮೇಥಿ. Zoom. And biryani is all ready. Retake. Okay. Hey, biryani is ready. Oh my god. If this is not a biryani, the best biryani. What? But I will taste. So this is my plate. First chapati. ನಮ್ಮ ಮಮ್ಮಿ ಮಾಡಿರೋ ಲೇಯರ್ ಚಪಾತಿ. ಲೇಯರ್ ಚಪಾತಿ. ದಿ ಬೆಸ್ಟ್. ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ ಬಟರ್ ಚಿಕನ್. You all will definitely like it. Thank you so much for watching the vlog till end. Like, share, comment, and also don't forget to subscribe. Bye guys.